ಯಾವುದೋ ಪೂಜೆ ನಡೀತಾ ಇದೆ. ನಮ್ಮ ಡ್ರೀಮ್ ಗರ್ಲ್ ಅಲ್ಲೇ ಇರ್ಬೋದಾ? ಏನು ಕತೆ? ಮೊದಲೇ ಅವಳು ಪೂಜೆ ಪುನಸ್ಕಾರ ಆರ್ಕೆ ಅಂದರೆ ಪಂಚಪ್ರಾಣ. ಪದ್ಮಾನನೆ ಪದ್ಮವೂರೋ ಪದ್ಮಾಕ್ಷೇ ಪದ್ಮ ಸಂಭವೆ ಬ್ರಹ್ಮ ಪದ್ಮಾಕ್ಷೇನ ಸೌಖ್ಯಂ ಲಭಾಮ್ಯಹಂ. ಇವಾಗ ನೀನು ಕಟ್ಟಮ್ಮ. ಆರ್ತಿ, ಸರಿಯಾಗಿ ಪೂರ್ತಿ ಕಟ್ಟಮ್ಮ. ಕಟ್ಟಿ ಆರ್ತಿ, ಕಂಕಣ ಕಟ್ಟಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ನನ್ನೋರಾಗ್ತೀರಾ. ಅದೇ ಅಲ್ವಾ ನನ್ನ ಉದ್ದೇಶ ಕೂಡ. ಕಟ್ಟಿ ಕಟ್ಟಿ ಕಟ್ಟಿ. ನೀವಿಬ್ರು ಮದುವೆ ಮುಗಿಯೋವರೆಗೂ ಕಂಕಣ ತೆಗಿಯಂಗಿಲ್ಲ. ಇದರ ಅರ್ಥ ಒಬ್ಬರು ಇನ್ನೊಬ್ಬರಿಗೆ ಮೀಸಲು ಅಂತ. ಅಯ್ಯೋ, ಇವ್ರು ಡೈರೆಕ್ಟಾಗಿ ನೋಡ್ಬೇಕಿತ್ತ. ಇವ್ರು ಮೊದಲು ಇಲ್ಲಿಂದ ಕಳಿಸ್ಬೇಕು. ನೀವಿಬ್ರು ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ಆಶೀರ್ವಾದ ಮಾಡಿ. ಇವತ್ತಿಂದ ನೀನು ನಮ್ಮನೆಯವಳಾದಂಗೆ ಆರ್ತಿ. ಯಾವುದೇ ಕಾರಣಕ್ಕೂ ಈ ಕಂಕಣ ತೆಗಿಬೇಡ, ಆಯ್ತಾ? ನೂರು ಕಾಲ ಸುಖವಾಗಿ ಬಾಳಿ.
ಆರತಿ, ನಾವು ನಿನ್ನನ್ನು ಇವತ್ತೇ ಕಳಿಸ್ತಾ ಇದ್ದೀವಿ, ಕನ್ಯಾದಾನ ಮಾಡಿಕೊಡ್ತಾ ಇದ್ದೀವಿ ಅನಿಸ್ತಿದೆ ಕಣೆ. ಬನ್ನಿ ಇಬ್ಬರು ಕೂತ್ಕೊಳ್ಳಿ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ. ವಿಕ್ರಾಂತ್ ಅವರೇ, ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ನಂಗೆ ಗೊತ್ತಿಲ್ಲ, ಆದರೆ ನೀವಿಲ್ಲಿ ನೋಡಿದ್ದು ನಿಜ ಅಲ್ಲ. ನಾನು ಇದು ಯಾವುದನ್ನು ಆಸೆ ಪಟ್ಟು ಖುಷಿಯಲ್ಲಿ ಮಾಡಿದ್ದಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿಗೆ ಕಂಕಣಾಶಾಸ್ತ್ರ ಮುಗೀತು. ಎಲ್ರೂ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಳ್ಳಿ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸತ್ಯ ಏತ ಆಶಿಷಃ ಸಂತು. ಎಸ್ ಸಾರ್ಥಕ್, ಇವತ್ತು ಆಸ್ಟ್ರೇಲಿಯಿಂದ ಬರ್ತಿರೋ ಕ್ಲೈಂಟ್ಸಿಗೆ ನಮ್ಮ ಸ್ಯಾಂಪಲ್ಸ್ ಏನಾದರೂ ಇಷ್ಟ ಆದರೆ ಆದ್ಯ ಆರ್ಗ್ಯಾನಿಕ್ ಲಕ್ ಚೇಂಜ್ ಆಯಿತು ಅಂತಲೇ ಲೆಕ್ಕ. ನಾನು ಅದೇ ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಬಾಸ್, ಅವ್ರಿಗೆ ಡಿನ್ನರ್ಗೆ ಏನು ಅರೇಂಜ್ ಮಾಡಲಿ? ಚೈನೀಸ, ಇಟಾಲಿಯನ್ನ, ಇಲ್ಲ ಏಲಿಯನ್ನ, ಅಲ್ಲ ಏಷಿಯನ್ನ? ನಮ್ಮ ಗೆಸ್ಟ್ಗೆ ನಾವು ಬೇರೆ ದೇಶದ ಯಾಕ್ರಿ ಮಾಡಿಸ್ಬೇಕು? ಪಕ್ಕಾ ದೇಸಿ, ಅದರಲ್ಲೂ ಅಪ್ಪಟ ಕನ್ನಡದ ಊಟ ಹಾಕಿಸಿ ಕೊನೆಗೊಂದು ಬೀಡ ಕೊಟ್ಟ ಅಂದರೆ ಹಾಸ್ಪಿಟಾಲಿಟಿಗೆ ಕಳೆದೋಗ್ಬೇಕು. ನೀನು ಇಲ್ಲಿ ಬರೋದಕ್ಕೆ ಹೇಳಿದ್ದು ಯಾರು? ನೀವು ಹೇಳಿದ ಕೆಲಸ ಮುಗೀತು, ಅದಕ್ಕೆ ಹೊರಡ್ಲಾ ಅಂತ ಕೇಳೋಣ ಅಂತ ಬಂದೆ. ನಾನು ಡೋರ್ ನಾಕ್ ಮಾಡಿದೆ, ಆದರೆ ನೀವು ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಕೇಳಿಸಿಲ್ಲ ಅನ್ಸುತ್ತೆ. ಮುಗೀತು ಅಂದರೆ ಏನರ್ಥ? ಒಂದು ಮುಟ್ಟೆ ಸಪ್ರೇಟ್ ಮಾಡ್ಬಿಟ್ಟಿಯಾ? ನಮ್ಮ ಲೆಕ್ಕದಲ್ಲಿ ಮುಗ್ದಿದೆ. ಇಷ್ಟ್ರ ಮೇಲೂ ನಿಮಗೆ ಡೌಟ್ ಇದ್ರೆ ನೀವೇ ಇದನ್ನ ಊರಗ್ಲ ಹಡ್ಕೊಂಡು ಕೂತ್ ಕನ್ನಡಿ ಹಾಕೊಂಡು ಚೆಕ್ ಮಾಡ್ಕೋಬಹುದು. ಇವಳು ಕಿಲಾಡಿ 420 ಅಲ್ಲ, ಕಿಲಾಡಿ 840. ಅಮೂಲ್ಯ, ನಿಜವಾಗ್ಲೂ ಮಾಡಿದ್ಯಾ? ಯು ಆರ್ ಜೀನಿಯಸ್ ಅಮ್ಮು. ಇದಕ್ಕೆ ನಾನು ಸ್ಮಾರ್ಟಾಗಿ ಅಡುಗೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಹುಡುಗಿರೇ ಈ ಕೆಲಸಕ್ಕೆ ಬೇಕು ಅಂದಿದ್ದೆ. ಥ್ಯಾಂಕ್ಸ್ ಅಣ್ಣ. ಬಾಸ್, ನಾನು ಇನ್ನು ಬರಲಾ? ಬಾಸ್, ಹೇಳೋದು ಮರ್ತಿದ್ದೆ, 7 days to go.